ಇನ್ನು ಬಿಜೆಪಿಯವರು ರಾಜಕೀಯಕ್ಕಾಗಿ ಈ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ಯಾರು? ಏನು ಅವ್ರು ತಂದಿದ್ದ? ಸಿಎಂ ಸಿದ್ದರಾಮಯ್ಯ ಹೀಗೆ ಗುಡುಗಿದ್ದಾರೆ ದೆಹಲಿಯಲ್ಲಿ. ಕರ್ನಾಟಕದಲ್ಲಿ 7 ಕೆಜಿ ಅಕ್ಕಿಯನ್ನ ಫ್ರೀ ಆಗಿ ಮಾಡಿದ್ಯಾರು? ಫ್ರೀ ಅಕ್ಕಿ ಕೊಡೋದನ್ನ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. 7ರಿಂದ 5ಕ್ಕೆ ಇಳಿಸಿದ್ದು ಮಿಸ್ಟರ್ ಯಡಿಯೂರಪ್ಪ. ಯಾಕೆ 2 ಕೆಜಿ ಅಕ್ಕಿ ಕಡಿಮೆ ಮಾಡಿದ್ದು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಪಡಿತರ ಚೀಟಿ ಕ್ಯಾನ್ಸಲ್ ಆಗ್ತಾ ಇದೆ ಕೆಲವರದ್ದು ಅನ್ನುವಂತ ವಿಚಾರವಾಗಿ ಎದ್ದಿರುವಂತಹ ಆರೋಪಕ್ಕೆ ಪ್ರತ್ಯಾರೋಪವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರು ರಾಜಕೀಯಕ್ಕೋಸ್ಕರವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ ಬಂದವರು ಯಾರು? ಅವರ ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ ಬಂದವರು ಮನಮೋಹನ್ ಸಿಂಗ್ ಅವರು. ಆಗ ಇದೇ ಬಿಜೆಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನು ಭಾಷಣ ಮಾಡಿದ್ದಾರೆ? ಫುಡ್ ಸೆಕ್ಯೂರಿಟಿ ಆಕ್ಟನ್ನು ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಗೊತ್ತಾ? ಇಟ್ ಇಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್, ಇಟ್ ಇಸ್ ಎ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ಭಾಷಣ ಮಾಡಿದ್ದಾರೆ. ಯಾರು ಮಾತಾಡಿರೋದು? ಮಿಸ್ಟರ್ ಮುರಳಿ ಮನೋಹರ್ ಜೋಶಿ. ಕರ್ನಾಟಕದಲ್ಲಿ ಫ್ರೀ 5 ಕೆಜಿ ಅಕ್ಕಿ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡೋಕೆ ಯಾರು ಮಾಡಿದ್ದು? ಯಾರ್ರೀ? 7 ಕೆಜಿ ಅಕ್ಕಿ ಕೊಡಲಿಕ್ಕೆ ಫ್ರೀಯಾಗಿ ಕೊಡಬೇಕು ಅಂತ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ. ಅದನ್ನ 7 ಕೆಜಿಯಿಂದ 5 ಕೆಜಿಗಳು ಇಷ್ಟವ್ರು ಯಾರು? 7 ಕೆಜಿಯಿಂದ 5 ಕೆಜಿಗಳು ಇಷ್ಟವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಅಶೋಕ ವಾಸ್ ಇನ್ ಹಿಸ್ ಕ್ಯಾಬಿನೆಟ್. ಮಿಸ್ಟರ್ ಅಶೋಕ now is a leader of the opposition. He was in the ಯಡಿಯೂರಪ್ಪ's cabinet. ಬಿಜೆಪಿಯವರು ರಾಜಕೀಯಕ್ಕೋಸ್ಕರವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ ಬಂದವರು ಯಾರು? ಅವರ ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ ಬಂದವರು ಮನಮೋಹನ್ ಸಿಂಗ್ ಅವರು. ಆಗ ಇದೇ ಬಿಜೆಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನು ಭಾಷಣ ಮಾಡಿದ್ದಾರೆ? ಫುಡ್ ಸೆಕ್ಯೂರಿಟಿ ಆಕ್ಟನ್ನು ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಗೊತ್ತಾ? ಇಟ್ ಇಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್, ಇಟ್ ಇಸ್ ಎ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ಭಾಷಣ ಮಾಡಿದ್ದಾರೆ. ಯಾರು ಮಾತಾಡಿರೋದು? ಮಿಸ್ಟರ್ ಮುರಳಿ ಮನೋಹರ್ ಜೋಶಿ. ಹೇಳ್ತಾ ಇದ್ದೀನಲ್ರಿ, ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನೂ ತೆಗಿಬೇಡಿ ಅಂತ ಹೇಳಿದ್ದೀನಿ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇನ್ಕಮ್ ಟ್ಯಾಕ್ಸ್ ಕೊಡೋರು, ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು, ಅವ್ರು ಬಿಟ್ಟು ಇನ್ಯಾರನ್ನೂ APL ಕಾರ್ಡ್ APLಗೆ ಹೋಗ್ಬೇಕು, ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ದೀನಿ.